ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನ ನಿರಾಕರಿಸಿದಳು. ಆದ್ರೆ ಕಾಲವೇ ತಿರುಗಿ 5 ವರ್ಷಗಳ ನಂತರ ಅವನೇ ಅವಳ ಗಂಡ ಆದನು. ಇದು ಪ್ರೀತಿ, ಅಹಂಕಾರ ಮತ್ತು ಭಾಗ್ಯದ ಅದ್ಭುತ ಕತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಖಿಲ್ ಒಬ್ಬ ಸರಳ ಹುಡುಗ, ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ಅವನ ಜೀವನದಲ್ಲಿ ಒಂದು ಕನಸು ಮಾತ್ರ ಇತ್ತು, ತಾನು ಇಷ್ಟಪಟ್ಟ ಹುಡುಗಿಯನ್ನ ಮದುವೆಯಾಗಬೇಕು ಅನ್ನೋದು. ಅದೇ ಕಾಲೇಜಿನಲ್ಲಿ ಒಬ್ಳು ಹುಡುಗಿ ಓದ್ತಾ ಇದ್ಲು. ಅವಳ ಹೆಸರು ದಿವ್ಯಾ. ಅವಳು ಸುಂದರವಾಗಿದ್ಲು, ಸ್ಮಾರ್ಟ್ ಮತ್ತೆ ಕಾನ್ಫಿಡೆಂಟ್ ಹುಡುಗಿ. ಎಲ್ಲ ಹುಡುಗರು ಅವಳ ಹಿಂದೆ ಓಡಾಡುತ್ತಿದ್ದರು. ಆದ್ರೆ ಅವಳಿಗೆ ಯಾರು ಇಷ್ಟ ಇರಲಿಲ್ಲ. ಆದ್ರೆ ನಿಖಿಲ್ ಮಾತ್ರ ಅವಳನ್ನ ನಿಜವಾದ ಮನಸ್ಸಿನಿಂದ ಪ್ರೀತಿಸುತ್ತಿದ್ದ. ಒಂದು ದಿನ ನಿಖಿಲ್ ಧೈರ್ಯ ಮಾಡಿಕೊಂಡು ಅವಳ ಮುಂದೆ ಹೋಗ್ತಾನೆ. ನಾನು ನಿನ್ನನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ದಿವ್ಯಾ ನಗ್ತಾಳೆ, ಆದ್ರೆ ಆ ನಗು ನೋವು ಕೊಡೋ ಅಂತ ನಗು ಆಗಿರುತ್ತೆ. ನಿನ್ನಂತವನನ್ನ ನಾನು ಮದ್ವೆ ಆಗಲ್ಲ ಅಂತ ಅವಳು ಹೇಳ್ತಾಳೆ. ನಿನ್ನ ಫ್ಯೂಚರ್ ಏನು, ಜಾಬ್ ಏನು? ನಾನು ಸೆಟಲ್ ಆದವನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ಅವಳ ಮಾತುಗಳು ನಿಖಿಲ್ ಹೃದಯವನ್ನ ಒಡೆದು ಚೂರು ಮಾಡುತ್ತೆ. ಆ ದಿನ ಅವನು ಮೌನವಾಗಿ ಹೊರಟು ಹೋಗ್ತಾನೆ. ಆ ಘಟನೆ ನಂತರ ನಿಖಿಲ್ ತನ್ನ ಜೀವನವನ್ನ ಬದಲಿಸೋ ನಿರ್ಧಾರವನ್ನ ಮಾಡ್ತಾನೆ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಾನೆ, ಹಾಗೇನೆ ಕಷ್ಟಪಟ್ಟು ಓದ್ತಾನೆ. ಕೆಲವು ವರ್ಷಗಳಲ್ಲಿ ಅವನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಆದ್ರೆ ಅವನಿಗೆ ದಿವ್ಯಾಳನ್ನ ಮರೆಯೋದಕ್ಕೆ ಆಗ್ಲಿಲ್ಲ. ಇನ್ನೊಂದು ಕಡೆ ದಿವ್ಯಾ ಒಬ್ಬ ರಿಚ್ ಹುಡುಗನನ್ನ ಮದ್ವೆ ಆಗಲು ರೆಡಿ ಆಗ್ತಾಳೆ. ಆದ್ರೆ ಆ ಹುಡುಗ ಅವಳಿಗೆ ಮೋಸ ಮಾಡ್ತಾನೆ. ಅವಳ ಎಂಗೇಜ್ಮೆಂಟ್ ಮುರಿದು ಬೀಳುತ್ತೆ. ಅವಳ ಫ್ಯಾಮಿಲಿ ಸ್ಟ್ರೆಸ್ಗೆ ಒಳಗಾಗುತ್ತೆ. ಇದ್ರಿಂದ ತುಂಬಾ ವರ್ಷಗಳು ಅವಳು ಮದ್ವೆನೇ ಆಗಿರಲ್ಲ. 5 ವರ್ಷಗಳ ನಂತರ ದಿವ್ಯಾ ಮನೆಗೆ ಒಂದು ಪ್ರಪೋಸಲ್ ಬರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವಳು ಮನೆಯವರು ನೋಡಿದ್ದ ಹುಡುಗ ಅಂತ ಹೇಳಿ ಪ್ರಪೋಸಲ್ನ ನೋಡ್ದೇನೆ ಮದ್ವೆಗೆ ಒಪ್ಕೊಳ್ತಾಳೆ. ಮದ್ವೆ ದಿನ ಮಂಟಪದಲ್ಲಿ ಹುಡುಗನನ್ನ ನೋಡಿದಾಗ ಅವಳಿಗೆ ಶಾಕ್ ಆಗುತ್ತೆ. ಅದು ಯಾರಂದ್ರೆ ನಿಖಿಲ್ ಆಗಿರ್ತಾನೆ. ಇನ್ನೇನು ಮದ್ವೆ ಆಗತ್ತೆ. ಮದುವೆ ನಂತರ ದಿವ್ಯಾ ಅವನ ಜೊತೆ ಮಾತಾಡ್ತಾಳೆ. ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಳೆ. ನಿಖಿಲ್ ಶಾಂತವಾಗಿ ಹೇಳ್ತಾನೆ, ನೀನು ಒಮ್ಮೆ ನನ್ನನ್ನ ರಿಜೆಕ್ಟ್ ಮಾಡಿದ್ರು ನಾನು ನಿನ್ನನ್ನ ಪ್ರೀತಿಸೋದನ್ನ ಬಿಡಲಿಲ್ಲ. ಹಾಗಂತ ಈಗ ನಾನ್ ನಿನ್ನನ್ನ ಫೋರ್ಸ್ ಮಾಡಲ್ಲ. ನೀನು ಚೆನ್ನಾಗಿದ್ರೆ ಸಾಕು. ನಿನ್ನ ಮನಸ್ಸಿಗೆ ಬಂದಾಗ ನನ್ನನ್ನು ಪ್ರೀತಿಸು. ಆದ್ರೆ ನಿನ್ನನ್ನ ಮದ್ವೆ ಆಗಿರೋ ಸಮಾಧಾನ ನನಗಿದೆ. ನೀನು ಹ್ಯಾಪಿ ಆಗಿದ್ರೆ ಸಾಕು. ಈ ಮಾತನ್ನ ಕೇಳಿ ದಿವ್ಯಾ ನಿಧಾನವಾಗಿ ನಿಖಿಲ್ ಹೃದಯವನ್ನ ಅರ್ಥ ಮಾಡಿಕೊಳ್ತಾಳೆ. ಅವನ ಸಿಂಪ್ಲಿಸಿಟಿ, ಕೇರ್, ರೆಸ್ಪೆಕ್ಟ್ ಇವೆಲ್ಲವೂ ಅವಳ ಮನಸ್ಸನ್ನ ಬದಲಾಯಿಸುತ್ತೆ. ಒಂದು ದಿನ ಅವಳು ಅಳುತ್ತಾ ಹೇಳ್ತಾಳೆ, ನಾನು ತಪ್ಪು ಮಾಡಿದೆ. ನಿನ್ನಂತವನನ್ನ ರಿಜೆಕ್ಟ್ ಮಾಡಿದ್ದೆ. ಅದೇ ನನ್ನ ದೊಡ್ಡ ತಪ್ಪು. ನಿಖಿಲ್ ಅವಳ ಕೈ ಹಿಡಿದು ಹೇಳ್ತಾನೆ, ಪ್ರೀತಿ ಅಂದ್ರೆ ಈಗೋ ಅಲ್ಲ, ಅದು ವೆಯ್ಟ್ ಮಾಡೋದು. ನಿನ್ನನ್ನ ಕಳೆದುಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಇದನ್ನ ಕೇಳಿ ದಿವ್ಯಾ ಅವನನ್ನ ತಬ್ಬಿಕೊಳ್ತಾಳೆ. ಇಬ್ಬರು ಹೊಸ ಜೀವನ ಶುರು ಮಾಡ್ತಾರೆ.
ಈ ಬಾರಿ ಪ್ರೀತಿ ಹೆಚ್ಚು, ಈಗೋ ಇಲ್ಲ. ಯಾರನ್ನಾದ್ರೂ ರಿಜೆಕ್ಟ್ ಮಾಡೋ ಮೊದಲು ಅವರ ಹೃದಯವನ್ನ ಅರ್ಥ ಮಾಡಿಕೊಳ್ಳಿ. ಕೆಲವು ಪ್ರೀತಿಗಳು ತಡವಾಗಿ ಸಿಗುತ್ತವೆ, ಆದರೆ ಅದು ಎಂದಿಗೂ ಶಾಶ್ವತವಾಗಿರುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.